ಇಂದು ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ. ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಪವಿತ್ರ ಗೌಡ. ಈ ಪ್ರಕರಣದ A1 ಆಗಿರುವಂತಹ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯನ್ನ ಕೈಗೆತ್ತಿಕೊಳ್ತಾ ಇದೆ ಹೈಕೋರ್ಟ್. ಕೊಲೆ ಪ್ರಕರಣದಲ್ಲಿ ಜಾಮೀನನ್ನ ಕೋರಿ ಈ ಹಿಂದೆ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಹಾಕಿದ್ರು, ಬಟ್ ಅದು ವಜಾ ಆಯಿತು, ಅಲ್ಲಿ ಹಿನ್ನಡೆ ಆಯಿತು. ಹೀಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ನಲ್ಲಿ ಅವರು ಕೇಳಿರುವಂತಹ ಜಾಮೀನಿನ ಗ್ರೌಂಡ್ಸ್ ಅನ್ನ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಪೀಠ ಯಾವ ರೀತಿ ನೋಡುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಜಾಮೀನಿನ ಅರ್ಜಿ ವಿಚಾರದಲ್ಲೂ ವಾದವನ್ನ ಮಂಡನೆ ಮಾಡೋದು ಇವರ ಪರವಾಗಿ ಸೆಬಾಸ್ಟಿಯನ್ ಅವರೇ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಸೊ ಲಾಸ್ಟ್ ಟೈಮ್ ಅಂತೂ ಅವರ ವಾದಕ್ಕೆ ಮನ್ನಣೆ ಸಿಕ್ಕಿರಲಿಲ್ಲ, ವಾದದಲ್ಲಿ ಹುರುಳಿಲ್ಲ ಅಂತ ಹೇಳಿ ಅರ್ಜಿಯನ್ನ ವಜಾಗೊಳಿಸಲಾಗಿತ್ತು. ಬೇಲ್ನಲ್ಲಿ ಹೆಂಗಾದ್ರೂ ಮಾಡಿ ಆಚೆ ಬರಬೇಕು ಅಂತ ಹಪಹಪಿಸ್ತಾ ಇರುವಂತಹ ಪವಿತ್ರ ಗೌಡಗೆ ಹೈಕೋರ್ಟ್ನಲ್ಲಿ ಇವತ್ತು ನಡೆಯುವಂತಹ ವಿಚಾರಣೆ ಕ್ರೂಷಿಯಲ್ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಇವತ್ತು ಬೇಲ್ ಅರ್ಜಿ ವಿಚಾರಣೆಗೆ ಎಷ್ಟೊತ್ತಿಗೆ ಬರುತ್ತೆ, ಏನನ್ನ ನಿರೀಕ್ಷೆ ಮಾಡಬಹುದು ನಾವು? ಅಂತ ಇವತ್ತು ಪವಿತ್ರ ಗೌಡ ಸಲ್ಲಿಸಿದಂತಹ ಜಾಮೀನಿನ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರಲಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಸೆಷನ್ಸ್ ಕೋರ್ಟ್ ನಲ್ಲಿ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ರು. ಆಗಿನ್ನೂ ಕೂಡ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಕೆ ಮಾಡಿರ್ಲಿಲ್ಲ. ಆದ್ರೆ ಇದೀಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಅದಾದ ಬಳಿಕ ಇದೀಗ ಹೈಕೋರ್ಟ್ ನಲ್ಲಿ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ರು. 17 ಜನ ಆರೋಪಿಗಳಲ್ಲಿ ಹೈಕೋರ್ಟ್ ಕದವನ್ನ ತಟ್ಟಂತವರು ಮೊದಲಿಗೆ A1 ಆರೋಪಿ ಪವಿತ್ರ ಗೌಡ. ಪ್ರಕರಣದಲ್ಲಿ ಒಂದಷ್ಟು ಈಗಾಗಲೇ ಅವರ ಪರ ವಕೀಲರು ವಾದ ಮಾಡ್ತಕ್ಕಂತಹ ಸಾಧ್ಯತೆಗಳು, ಅವ್ರಿಗಿರ್ತಕ್ಕಂತಹ ಅಂಶಗಳೇನು ಅಂತ ಹೇಳಿ ನೋಡೋದಾದ್ರೆ, ತನಿಖೆಗೆ ಸಹಕಾರವನ್ನ ಕೊಟ್ಟಿದ್ದಾರೆ, ಕೊಲೆಯಲ್ಲಿ ಅವರ ಪಾತ್ರ ಇಲ್ಲ, ಆದ್ರೂ ಕೂಡ ಪೊಲೀಸರು A1 ಆರೋಪಿಯನ್ನಾಗಿ ಮಾಡಿದ್ದಾರೆ. ಸಾಮಾನ್ಯವಾಗಿ ಆಕೆಗೆ ಅಶ್ಲೀಲ ಫೋಟೋ ಮತ್ತು ಮೆಸೇಜ್ ಅನ್ನ ಕಳಿಸಿದಂತಹ ಸಂದರ್ಭದಲ್ಲಿ ಆಕೆ ಮನೆಯಲ್ಲಿದ್ದಂತಹ ಪವನ್ ಹೇಳಿದ್ದಾನೆ. ಪವನ್ ದರ್ಶನ್ ಮತ್ತೆ ಇತರರಿಗೆ ಹೇಳಿ ಇಷ್ಟೊಂದು ರಂಪಾಟವನ್ನ ಮಾಡಿದ್ದಾರೆ, ಕೊಲೆಗೂ ಇವ್ರಿಗೂ ಸಂಬಂಧವಿಲ್ಲ, ಮತ್ತೆ ಅದನ್ನ ಕೊಲೆ ಮಾಡಿ ಅನ್ನೋ ಮಟ್ಟಿಗೆ ಪವಿತ್ರ ಕೂಡ ಸೂಚನೆಯನ್ನ ಕೊಟ್ಟಿರ್ಲಿಲ್ಲ. ಅದ್ರ ಜೊತೆಗೆ ಆಕೆಯ ಮಗಳ ವಿದ್ಯಾಭ್ಯಾಸವನ್ನ ಕೂಡ ನೋಡ್ಕೊಳ್ಬೇಕು, ವಯಸ್ಸಾದ ತಾಯಿಯನ್ನು ನೋಡ್ಕೊಳ್ಬೇಕು, ಹೀಗಾಗಿ ಜಾಮೀನನ್ನ ಕೊಡಬೇಕು ಮಹಿಳೆ ಅನ್ನೋ ಕಾರಣಕ್ಕೆ ಅನ್ನೋ ಮಟ್ಟಿಗೆ ಅವರ ಪರ ವಕೀಲರು ಇವತ್ತು ಹೈಕೋರ್ಟ್ ನಲ್ಲಿ ವಾದ ಮಂಡನೆಯನ್ನ ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಇವತ್ತು ವಿಚಾರಣೆಗೆ ಬರ್ತಿದೆ. ವಿಚಾರಣೆಗೆ ಬಂದ ಬಳಿಕ SPP ಅವರು ಅಬ್ಜೆಕ್ಷನ್ ಅನ್ನ ಕೂಡ ಹಾಕುವಂತಹ ಸಾಧ್ಯತೆ ಇದೆ. ಇವತ್ತೇ ಆರ್ಗ್ಯುಮೆಂಟ್ ನಡೆಯುತ್ತಾ ಅಥವಾ ಅಬ್ಜೆಕ್ಷನ್ಗೆ ಸಮಯವನ್ನ ಕೇಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಆಲ್ ರೈಟ್, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ವಿಚಾರಣೆಗೆ ಬಂದರೂ ಕೂಡ ಸಹಜವಾಗಿ ಇವರು ಏನೇನು ಗ್ರೌಂಡ್ಸ್ ಮೇಲೆ ಹಾಕಿದ್ದಾರೆ ಅನ್ನೋದನ್ನ SPP ಅವರು ಕೂಡ ಕೊಡಬೇಕಾಗತ್ತೆ. ಅವರು ಸಮಯಾವಕಾಶವನ್ನ ಕಾಲಾವಕಾಶವನ್ನ ಕೇಳಿ ನಂತರ ಓರಲ್ ಆರ್ಗ್ಯುಮೆಂಟನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಈ ಆರ್ಗ್ಯುಮೆಂಟು ಕೌಂಟರ್ ಆರ್ಗ್ಯುಮೆಂಟ್ ನಡೆಯೋದಕ್ಕೆ ಇನ್ನೊಂದಷ್ಟು ದಿನಗಳು ಬೇಕಾಗಬಹುದು. ಅಲ್ಲಿ ತನಕ ಪರಪ್ಪನ ಅಗ್ರಹಾರವೇ ಪವಿತ್ರರ ಕೇರ್ ಆಫ್ ಅಡ್ರೆಸ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆಲ್ಮೋಸ್ಟ್ 80ಕ್ಕೂ ಹೆಚ್ಚು ದಿನಗಳಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆಗಿರುವಂತಹ ಪವಿತ್ರ ಗೌಡ ಜೈಲಲ್ಲಿ ಕೊಳಿತಾ ಇದ್ದಾರೆ.